ಚಿಕ್ಕರಾಯಪ್ಪಗೆ ಮತ್ತು ಜಯಚಂದ್ರಗೆ ಮತ್ತೊಂದು ಸಂಕಟ ಎದುರಾಗಿದೆ. ಆರೋಪಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲು ಎಲ್ಲಾ ರೀತಿ ಸಿದ್ಧತೆಗಳನ್ನ ಕೂಡ ಜಾರಿ ನಿರ್ದೇಶನಾಲಯ ಮಾಡ್ತಿದೆ. ಏನು ಚಿಕ್ಕರಾಯಪ್ಪಗೆ ಮತ್ತು ಜಯಚಂದ್ರಗೆ ಮತ್ತೊಂದು ಸಂಕಟ ಎದುರಾಗಿದೆ. ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲು ಜಾರಿ ನಿರ್ದೇಶನಾಲಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಎಫ್ಐಆರ್ ದಾಖಲಿಸಲು ಚೆನ್ನೈನಲ್ಲಿರುವ ಜಾರಿ ನಿರ್ದೇಶನಾಲಯದ ಕಚೇರಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಬೆಂಗಳೂರು ಇಡಿ ಕಚೇರಿಯಲ್ಲಿ ಪ್ರಕರಣ ದಾಖಲಿಸಿದ್ರೆ ಮಾಹಿತಿ ಸೋರಿಕೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಚೆನ್ನೈನಲ್ಲಿ ಜಾರಿ ನಿರ್ದೇಶನಾಲಯದಲ್ಲಿ ಕಚೇರಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಇಡಿ ಕಚೇರಿಯಲ್ಲಿ ಚಿಕ್ಕರಾಯಪ್ಪನ ಮಾಹಿತಿದಾರರು ಇರೋ ಹಿನ್ನೆಲೆಯಲ್ಲಿ ಈಗ ಚೆನ್ನೈನಲ್ಲಿ ಮಾಡಲಾಗ್ತಿದೆ. ಎಫ್ಐಆರ್ ಆಗಿ ಬಂಧನವಾದ್ರೆ 2 ವರ್ಷ ಇವರಿಬ್ಬರಿಗೂ ಕೂಡ ಜಾಮೀನು ಸಿಗಲ್ಲ. ಗಣಿಧನಿ ಜನಾರ್ದನ ರೆಡ್ಡಿ ಅನುಭವಿಸಿದ ಶಿಕ್ಷೆ ಇವ್ರಿಗೂ ಸಿಗಲಿದೆ. ಜನಾರ್ದನ ರೆಡ್ಡಿಗಾದ ಗತಿಯೇ ಚಿಕ್ಕರಾಯಪ್ಪಗೂ ಮತ್ತು ಜಯಚಂದ್ರಗೆ ಆಗುತ್ತಾ ಅನ್ನೋದನ್ನ ಮುಂದೆ ಗೊತ್ತಾಗುತ್ತೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೆಟ್ರೋ ಚೀಫ್ ಅವಿನಾಶ್. ಈಗ ಎಫ್ಐಆರ್ ದಾಖಲೆ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹಾಗಿದ್ರೆ ಇವರು ಅರೆಸ್ಟ್ ಆಗ್ತಾರಾ ಮುಂದೆ? ದಿವ್ಯಾ, ಈಗ ಇಡಿ ಅವರು ಎಫ್ಐಆರ್ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಆದ್ರೆ ಈಗ ಹೊಸ ಖ್ಯಾತೆ ತೆಗೆದಿದ್ದಾರೆ ಈ ಇಬ್ಬರು. ಏನು ಹಣ ಮತ್ತು ಚಿನ್ನ ಸಿಕ್ಕಿದೆ, ಆ ಮನೆಗಳು ನಮ್ಮವಲ್ಲ, ಅದು ಪೆಬಲ್ ಬೇ ಫ್ಲಾಟ್ ಏನಿದೆ ಆ ಫ್ಲಾಟ್ ಇಬ್ರಾಹಿಂ ಅಂತ ಅನ್ನೋರಿಗೆ ಸೇರಿದ್ದು. ಜೊತೆಗೆ ಜೆಪಿ ನಗರದ ಒಂದು ಗೆಸ್ಟ್ ಹೌಸ್ ಏನು ಚಿಕ್ಕರಾಯಪ್ಪರು ಸೇರಿದ್ದು ಅಂತ ಹೇಳ್ತಾರೆ. ಅದು ನನ್ನದಲ್ಲ, ಕೋಲ್ಕತ್ತಾ ಮೂಲದ ಶೋಭಾ ಅವರಿಗೆ ಸೇರಿದ್ದು ಅಂತ ಅವರು ಉಲ್ಟಾ ಹೊಡೆದಿರೋದ್ರಿಂದ ಎಫ್ಐಆರ್ ನ ಇವ್ರ ಹೆಸರಲ್ಲಿ ದಾಖಲಿಸ್ಕೊಳ್ಬೇಕಾ ಅಥವಾ ಶೋಭಾ ಅಥವಾ ಇಬ್ರಾಹಿಂ ಅವರ ಹೆಸರಲ್ಲಿ ದಾಖಲಿಸ್ಕೊಳ್ಬೇಕಾ ಅನ್ನೋದೊಂದು ಗೊಂದಲ ಶುರು ಆಗಿದೆ. ಹೀಗಾಗಿ ಎಫ್ಐಆರ್ ಆದ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡ್ತಾರಾ ಅಥವಾ ಅವ್ರನ್ನ ಹುಡುಕಿ ಅವ್ರನ್ನ ಅರೆಸ್ಟ್ ಮಾಡ್ತಾರಾ ಅನ್ನೋದು ಇನ್ನು ಗೊಂದಲದಲ್ಲಿದೆ ದಿವ್ಯಾ. ತಪ್ಪಿಸ್ಕೊಳಕ್ಕೆ ಏನಾದ್ರು ಅವರು ಸುಳ್ಳು ಹೇಳಿದ್ರೆ ಒಂದು ವೇಳೆ ಆ ಫ್ಲಾಟ್ ಅಥವಾ ಮನೆ ಗೆಸ್ಟ್ ಹೌಸ್ ಅವ್ರದೇ ಆಗಿಲ್ಲ ಅಲ್ಲಂದ್ರೆ ಮತ್ತೆ ಇವ್ರಿಗೆ ಎಫ್ಐಆರ್ ಇವ್ರ ಮೇಲೆ ದಾಖಲಿಸ್ಕೊಳ್ತಾರೆ. ಇದ್ರ ಬಗ್ಗೆ ಎಲ್ಲ ತನಿಖೆನ ನಡೆಸ್ತಾರೆ ಅಲ್ವಾ ಐಟಿ ಅಧಿಕಾರಿ? ತನಿಖೆ ನಡೆಸ್ತಾ ಇದ್ದಾರೆ. ಇವರ ಸಂಪರ್ಕಗಳು, ಇವರ ಮೊಬೈಲ್ ಟವರ್ ಲೊಕೇಶನ್ಗಳು, ಜೊತೆಗೆ ಸಿಸಿಟಿವಿ ಫುಟೇಜ್ ನಲ್ಲಿ ಇವರು ಬಂದು ಹೋಗಿದ್ದು ಮಾಡಿದ್ದೆಲ್ಲ ಇರೋದ್ರಿಂದಾಗಿ ಅಷ್ಟು ಸುಲಭವಾಗಿ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದು ಕಷ್ಟ. ಹೀಗಾಗಿ ಇದು ತನಿಖೆಯ ಹಂತದಲ್ಲಿದೆ. ಎಫ್ಐಆರ್ ಇನ್ನು ಇಡಿ ಅವ್ರು ದಾಖಲಿಸ್ಕೊಳ್ಳಕ್ಕೆ ಇನ್ನೂ ಸಮಯಾವಕಾಶ ಇರೋದ್ರಿಂದ ಕಷ್ಟ. ಒಂದ್ ವೇಳೆ ಇವ್ರದೇ ಅಂತ ಹೇಳಿ ಪ್ರೂವ್ ಆದ್ರೆ ಬಹುಶಃ ಅರೆಸ್ಟ್ ಆಗೋದು ಖಂಡಿತ ದಿವ್ಯಾ. ಓಕೆ, ಒಂದು ವೇಳೆ ಇವ್ರ ಜೊತೆ ಇನ್ನು ಸಾಕಷ್ಟು ಜನ ಅಂದ್ರೆ ಆಪ್ತರು ಇದ್ರೆ ಅವ್ರ ಎಲ್ಲರ ಮೇಲೂ ಎಫ್ಐಆರ್ ದಾಖಲಿಸ್ಕೊಳ್ತಾರ ಹೇಗೆ ಅವಿನಾಶ್? ಇಲ್ಲ, ಮೊದಲಿಗೆ ಇವ್ರ ಮೇಲೆ ಎಫ್ಐಆರ್ ದಾಖಲಿಸ್ಕೊಂಡು ವಿಚಾರಣೆ ಆರಂಭ ಮಾಡ್ತಾರೆ. ಹೋಯ್ತಾ ಇವ್ರು ಕೊಡುವಂತ ಮಾಹಿತಿಗಳನ್ನ ಆಧರಿಸಿ ಉಳಿದವ್ರನ್ನ ಬಹುಶಃ ಚಾರ್ಜ್ ಶೀಟ್ ನಲ್ಲಿ ಸೇರಿಸ್ತಾರೆ ದಿವ್ಯಾ. ಓಕೆ, ಈಗ ಎಫ್ಐಆರ್ ನ ದಾಖಲಿಸೋದಕ್ಕೆ ಚೆನ್ನೈಯಲ್ಲಿ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದಾರೆ ಅಂತ ಹೇಳಲಾಗ್ತಿದೆ. ಚೆನ್ನೈನಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅವಿನಾಶ್? ಇಲ್ಲ, ಸಿಬಿಐನವರು ದಾಳಿ ಮಾಡಿರೋದು ಈ ರೋಡ್ ನಲ್ಲಿ. ಅದ್ರ ಕಾರಣ ಇಷ್ಟೇ, ಕರ್ನಾಟಕದಲ್ಲಿ ನೇರವಾಗಿ ಸಿಬಿಐನವರು ತನಿಖೆ ಆರಂಭ ಮಾಡ್ಲಿಕ್ಕೆ ಆಗೋದಿಲ್ಲ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದ ಹೊರತು ಅಥವಾ ಸುಪ್ರೀಂ ಕೋರ್ಟ್ಗಳ ಆದೇಶ ಇಲ್ಲದ ಹೊರತು ನೇರವಾಗಿ ಯಾವುದೇ ತನಿಖೆನ ಸ್ವಯಂ ಪ್ರೇರಿತವಾಗಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇಲ್ಲ ಸಿಬಿಐಗೆ. ಆದ್ರೆ ತಮಿಳುನಾಡಲ್ಲಿ ಅಂತಹ ಕಾನೂನಿನ ಅಡ್ಡಿ ಇಲ್ಲದಿರೋದ್ರಿಂದಾಗಿ ನೇರವಾಗಿ ತೆಗೆದುಕೊಳ್ಳಬಹುದು. ಜೊತೆಗೆ ಇದು ಅಂತಾರಾಜ್ಯ ಅಪರಾಧ ಆಗಿ ಪರಿಗಣಿಸಲ್ಪಟ್ಟಿದೆ. ಯಾಕಂದ್ರೆ ಹಣ ಈ ರೋಡ್ ನಿಂದ ಬೆಂಗಳೂರಿಗೆ ವರ್ಗಾವಣೆ ಆಗಿರೋದು ಕನ್ಫರ್ಮ್ ಆಗಿರೋದ್ರಿಂದಾಗಿ ಈ ರೋಡ್ ನಲ್ಲಿ ತನಿಖೆ ಆರಂಭ ಮಾಡ್ತಿದ್ದಾರೆ. ಅದರ ವಿಸ್ತರಣೆಯಾಗಿ ಕರ್ನಾಟಕದಲ್ಲೂ ಕೂಡ ತನಿಖೆ ಆರಂಭಿಸ್ತಾರೆ ದಿವ್ಯಾ. ಓಕೆ, ಒಂದ್ ವೇಳೆ ಇವ್ರು ಎಲ್ಲ ತನಿಖೆ ಮಾಡಿ ಇವ್ರ ಮೇಲೆ ಪ್ರೂವ್ ಆದ್ರೆ ಎಫ್ಐಆರ್ ಆಗಿ ಬಂಧನವಾದ್ರೆ ಇವ್ರಿಗೆ 2 ವರ್ಷ ಜಾಮೀನು ಸಿಗಲ್ಲ. ಅಂದ್ರೆ ಈ ಪ್ರಕರಣ ನೋಡಿದ್ರೆ ಗಣಿಧನಿ ಜನಾರ್ದನ ರೆಡ್ಡಿ ಅನುಭವಿಸಿದ ಶಿಕ್ಷೆ ಇವ್ರಿಗೂ ಆಗುತ್ತೆ ಅಂತ ಹೇಳಲಾಗ್ತಿದೆ. ಏನ್ ಹೇಳ್ತೀರಾ? ಜಾಮೀನು ಇಷ್ಟು ದಿನ ಸಿಗಲ್ಲ ಅಂತ ಹೇಳಕ್ ಬರಲ್ಲ. ಆದ್ರೆ ಅವರ ತನಿಖೆ ಸಂಪೂರ್ಣಗೊಳ್ಳೋ ತನಕ ಜಾಮೀನು ಸಿಗೋದು ಕಷ್ಟ ಅಷ್ಟೇ. ಅದಾದ ನಂತರ ಜಾಮೀನು ತೆಗೆದುಕೊಳ್ಳಿಕ್ಕೆ ಇವ್ರು ಯಾವ ಕಾರಣಗಳನ್ನ ಕೊಡ್ತಾರೆ ಅದ್ರ ಮೇಲೆ ಜಾಮೀನು ಕೊಡೋದು ಬಿಡೋದು ಡಿಸೈಡ್ ಆಗೋದು. ಹೀಗಾಗಿ ತತ್ಕ್ಷಣದಲ್ಲಿ ಜಾಮೀನು ತೆಗೆದುಕೊಳ್ಳಿಕ್ಕೆ ಅಷ್ಟೇ ಕಷ್ಟ ಆಗುತ್ತೆ ದಿವ್ಯಾ. ಓಕೆ, ಜನಾರ್ದನ್ ರೆಡ್ಡಿಗೆ ಅಂದ್ರೆ ಏನಿದ್ರ ಮೇಲೆ ಅವ್ರ ಐಟಿ ರೇಡ್ ಮಾಡಿದ್ರು ಅವ್ರ ರೀತಿನೇ ಇವ್ರದ್ದು ಪ್ರಕರಣ ಒಂದೇ ರೀತಿ. ಅಫ್ಕೋರ್ಸ್ ಅವ್ರದ್ದು ದುಡ್ಡು ಜಾಸ್ತಿ ಬೆಲೆ ಇದ್ರೂ ಕೂಡ ಇವ್ರಿಗೆ ಏನಾದ್ರು ಮುಂದೆ ಸಮಸ್ಯೆ ಯಾವ ರೀತಿ ಆಗಬಹುದು ಅವಿನಾಶ್? ಜನಾರ್ದನ್ ರೆಡ್ಡಿ ಅವ್ರದ್ದು ಅಕ್ರಮವಾಗಿ ಸಂಪತ್ತು ಮಾಡಿದ್ರು. ಅವ್ರಿಗೆ ಪರಿಸರ ಮತ್ತು ಗಣಿ ಇದಕ್ಕೆ ಸಂಬಂಧಪಟ್ಟ ಕೇಸ್ ಅದು. ಜನಾರ್ದನ್ ರೆಡ್ಡಿ ಅವರಿಗೆ ಈವರೆಗೆ ಶಿಕ್ಷೆ ಆಗಿಲ್ಲ, ಜಾಮೀನು ಸಿಕ್ಕಿರಲಿಲ್ಲ ಅಷ್ಟೇ. ಅರೆಸ್ಟ್ ಆದ ನಂತರ ತನಿಖೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಸಾಕ್ಷಿ ನಾಶಪಡಿಸಬಹುದು ಅನ್ನೋ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನುಗಳನ್ನ ನ್ಯಾಯಾಲಯಗಳು ಬೇರೆ ಬೇರೆ ಪ್ರಕರಣಗಳಿದ್ವು, 5-6 ಪ್ರಕರಣಗಳು. ಹೀಗಾಗಿ ಅವ್ರಿಗೆ ಜಾಮೀನನ್ನ ಕೊಟ್ಟಿರಲಿಲ್ಲ. ಅವ್ರಿಗೆ ಈ ಕ್ಷಣದವರೆಗೂ ಜನಾರ್ದನ್ ರೆಡ್ಡಿ ಅವ್ರಿಗೆ ಶಿಕ್ಷೆ ಆಗಿರ್ಲಿಲ್ಲ. ಆದ್ರೆ ಸಮಾಜನ ಅನ್ಕೊಳ್ಳೋದು ಜೈಲಲ್ಲಿದ್ದ ಕಾರಣ ವರ್ಷಗಟ್ಟಲೆ ಅವ್ರಿಗೆ ಶಿಕ್ಷೆ ಆಗಿದೆ ಅಂತ ಭಾವಿಸುತ್ತೆ. ಅದೇ ರೀತಿಯಾಗಿ ಈ ಇಬ್ಬರು ಅಧಿಕಾರಿಗಳು ಮತ್ತು ಉಳಿದ 3 ಏನಿದ್ದಾರೆ ಗುತ್ತಿಗೆದಾರರು ಮತ್ತು ಉದ್ಯಮಿಗಳು, ಅವರಿಗೆ ಅಂತಹ ಪರಿಸ್ಥಿತಿ ಬರುವಂತಹ ಎಲ್ಲಾ ಸಾಧ್ಯತೆಗಳಿವೆ ದಿವ್ಯಾ. ಓಕೆ, ಧನ್ಯವಾದಗಳು ಅವಿನಾಶ್ ತಮ್ಮ ಮಾಹಿತಿಗಾಗಿ.
ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.